ಜಂಗಮಕೋಟೆ ಭಾಗದಲ್ಲಿ ಕೆಐಎಡಿಬಿಯಿಂದ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರಿಂದ ವಿರೋಧ ವ್ಯಕ್ತವಾಗುತ್ತಿದೆ. ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕು ಎಂದು ಆಗ್ರಹಿಸಿ ಕೆಆರ್ಎಸ್ ಪಕ್ಷ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದೆ. ಜಂಗಮಕೋಟೆ ಸರ್ಕಲ್ನಿಂದ ಆರಂಭವಾದ ಬೃಹತ್ ಬೈಕ್ ಜಾಥಾ 13 ಗ್ರಾಮಗಳ ಮೂಲಕ ಸಂಚರಿಸಿತು. ಜಾಥಾದಲ್ಲಿ ರೈತರ ಭೂಮಿ ಉಳಿಸುವಂತೆ ಘೋಷಣೆಗಳನ್ನು ಕೂಗಿ ಭೂಸ್ವಾಧೀನ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಜಂಗಮಕೋಟೆ ಭಾಗದ ಭೂಮಿಯಲ್ಲಿ ರೈತರು ಹಲವು ವರ್ಷಗಳಿಂದ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತರಕಾರಿ, ರಾಗಿ, ಮಾವು, ರೇಷ್ಮೆ ಸೇರಿದಂತೆ ಹಲವು ಕೃಷಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳುವುದರಿಂದ ರೈತರಿಗೆ ಸಂಕಷ್ಟ ಎದುರಾಗಲಿದೆ ಎಂದು ರವಿ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಬೆಂಗಳೂರಿನಿಂದ ಕೇವಲ 50-60 ಕಿಲೋಮೀಟರ್ ಫಾಸಲೆಯಲ್ಲಿ 4 ಕಡೆ ಇದೇ ತರಹಕ್ಕೆ ಕೆಐಎಡಿಬಿ, ಕೆಎಚ್ಬಿ, ಬಿಡಿಎ ತರಹದ ನಮ್ಮ ರಾಜ್ಯ ಸರ್ಕಾರವೇ ನಡೆಸ್ತಾ ಇರುವಂತಹ, ಆದರೆ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿಗಳಾದಂತಹ ಕೆಐಎಡಿಬಿ, ಕೆಎಚ್ಬಿ, ಬಿಡಿಎ ತರಹದ ರಿಯಲ್ ಎಸ್ಟೇಟ್ ದಂಧೆ ಭ್ರಷ್ಟಾಚಾರ ಮಾಡುವಂತಹ ಕಂಪನಿಗಳ ವಿರುದ್ಧ ಅವರು ಮಾಡುತ್ತಿರುವಂತಹ ರೈತರ ಭೂಮಿಯ ಭೂಸ್ವಾಧೀನದ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇದು 156ನೇ ದಿವಸ ಅಹೋರಾತ್ರಿ ಧರಣಿ. ಇಲ್ಲೇ ಒಂದು 5-6 ಹಸುಗಳನ್ನ ಕಟ್ಟಾಕೊಂಡು ಇಲ್ಲೇ ಹಾಲು ಕರೆದು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿಕೊಂಡು ಇನ್ನು ವಿಶೇಷವಾಗಿ 4-5 ಹಳ್ಳಿಗಳ ಜನ, ಎಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸಪಟ್ನ, ತಾಡೂರು ಸೇರಿದಂತೆ ಆ ಭಾಗದ ರೈತರು ಇಲ್ಲಿ ಅರಕೆರೆ ಮತ್ತು ದೇವಗಾನಹಳ್ಳಿ ಇಷ್ಟು ಹಳ್ಳಿಗಳ ರೈತರು ಇಲ್ಲಿ ಬಂದು ಪ್ರತಿ ದಿನ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಅಲ್ಲಿ 500 ದಿನ ದಾಟಿರಬಹುದು. ಬಿಡದಿ ಬೈರಮಂಗಲದಲ್ಲಿ 560 ದಿನಗಳಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದು 7,500 ಎಕರೆ ಭೂಸ್ವಾಧೀನದ ವಿರುದ್ಧ. ಆಮೇಲೆ ಇಲ್ಲಿ ನಿಮ್ಮ ಪಕ್ಕದ ಹೋಬಳಿ, ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿನಲ್ಲಿ ರೈತರು ಇದೇ ತರಹದ ಕೆಡಿಬಿ ಭೂಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಹೌದು, ಹಲವಾರು ಜನ ಹೇಳಿದ್ದಾರೆ, ಇವತ್ತು ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳು ಬರಬೇಕು, ಕೈಗಾರಿಕಾಭಿವೃದ್ಧಿ ಕೈಗಾರಿಕೆಗಳಿಗಾಗಿ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ಆದರೆ ಇಂತಹ ಲಕ್ಷ ಎಕರೆಗಿಂತ ಜಮೀನುಗಳನ್ನ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಅಲ್ಲೆಲ್ಲ ಅಭಿವೃದ್ಧಿ ಹೆಸರಲ್ಲಿ ಮಾಡಬಾರದನ್ನೆಲ್ಲ ಮಾಡಿ, ಆದ್ರೆ ಇವತ್ತಿಗೂ ಅಲ್ಲಿ ಕಾರ್ಖಾನೆಗಳನ್ನ ಆರಂಭಿಸಿಲ್ಲ. ಇಲ್ಲೇ ಯಾವ ಜಂಗಮಕೋಟೆ ಹೋಬಳಿನಲ್ಲಿ ಸ್ವಾಧೀನ ಮಾಡ್ಕೊಳ್ತಾ ಇದಾರೋ ಅದ್ರ ಪಕ್ಕದಲ್ಲೇ ಅದಕ್ಕೆ ಹೊಂದಿಕೊಂಡಾಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ಬೋದೇನೋ ಆ ಜಮೀನುಗಳಿಗೂ ಈ ಜಮೀನುಗಳಿಗೂ ಮಸ್ತೇನಹಳ್ಳಿ, ಚಿಂತಾಮಣಿ ತಾಲೂಕಿಗೆ ಸೇರಿದಂತಹ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ 3,600 ಎಕರೆಗಳನ್ನ ಸ್ವಾಧೀನ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ, ಇನ್ನೊಂದಷ್ಟು ಕಡೆಗಳಲ್ಲಿ ಸ್ವಾಧೀನ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು. ಆದ್ರೆ ಇಲ್ಲಿ ತನಕ ಅಲ್ಲಿ ನೆಲ ಸಮತಟ್ಟು ಮಾಡಿ ಕೈಗಾರಿಕೋದ್ಯಮಿಗಳಿಗೆ ಹಂಚಿಕೆ ಮಾಡಿಲ್ಲ. ಇಲ್ಲಿ ತನಕ ಅಲ್ಲಿ ಬಂದಿರೋದು ಎಷ್ಟು? 3 ಕಾರ್ಖಾನೆಗಳಂತೆ. ತಿರುಪತಿ ತಿಮ್ಮಪ್ಪನ 3 ನಾಮ ಇದ್ದ ಹಾಗೆ 3 ಕಾರ್ಖಾನೆಗಳನ್ನ ತಂದು ಅಲ್ಲಿ ರೈತರನ್ನ, ಅಲ್ಲಿ ದುಡಿಮೆ ಮಾಡ್ತಿದ್ದಂತ, ಬದುಕ್ತಾ ಇದ್ದಂತ ರೈತರನ್ನ ಇವತ್ತು ಅಲ್ಲಿ ಒಕ್ಕಲೆಪಿಸಿದ್ದಾರೆ. ಈ ವಿಚಾರವಾಗಿ ಕೇವಲ ಇಷ್ಟೇ ಅಲ್ಲ, ಇದರ ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಸಿಎನ್ ಅವರು ಹೇಳಿದ್ರು, ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ನೋಟಿಸು, ಅವಾಗ ಒಂದಷ್ಟು ಜನ ರೈತರು ಹೋಗಿ ದುಡ್ಡು ಕೊಡ್ತಾರೆ ಅಲ್ಲಿ. ಆವಾಗ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫಿಕೇಶನ್ ಅಲ್ಲಿ ದುಡ್ಡು, ಅದಾದ್ಮೇಲೆ ಪರಿಹಾರ ವಿತರಣೆಯಲ್ಲಿ ದುಡ್ಡು, ಅದಾದ್ಮೇಲೆ ಏರಿಯಾ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ದುಡ್ಡು, ಅದಾದ್ಮೇಲೆ ಹಂಚಿಕೆ ಮಾಡೋದ್ರಲ್ಲಿ ದುಡ್ಡು. ನೀಚಾತಿ ನೀಚ. ನಾನು ಹೇಳಿದ ಹಾಗೆ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿ ಯಾವ್ದಾದ್ರು ಇದ್ರೆ ನಮ್ಮ ರಾಜ್ಯದಲ್ಲಿ ಯಾವವು? ಕೆಡಿಬಿ, ಕೆಎಚ್ಬಿ, ಬಿಡಿಎ, ಮೂಡ, ಪೂಡ, ಕೀಡ ಅಂತ ಏನೇನೋ ಆ ಜಿಲ್ಲಾ ಹೆಸರಿಗೆ ನಗರದ ಮೂಡ, ಬಿಡಿಎ ಅಂತ ಅಲ್ಲೊಂದು ಬೂಡ ಯಾವುದು ಬಳ್ಳಾರಿನಲ್ಲಿ, ಹಾಗೇನೆ ಹುಬ್ಳಿ HDA, ಈಗೇನೇನೋ ಆ ಜಿಲ್ಲೆಯ ಅಥವಾ ನಗರದ ಹೆಸರು ಜೊತೆಗೆ DA ಡೆವಲಪ್ಮೆಂಟ್ ಅಥಾರಿಟಿ. ರೈತರ ಕೃಷಿ ಭೂಮಿಯನ್ನು ಉಳಿಸಿಕೊಡಬೇಕು ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಅವರು ಒತ್ತಾಯಿಸಿ ಜಂಗಮಕೋಟೆ ಸುತ್ತಮುತ್ತಲಿನ 13 ಗ್ರಾಮಗಳ ರೈತರ ಕೃಷಿ ಭೂಮಿಯೇ ತಮ್ಮ ಜೀವನಾಧಾರವಾಗಿದ್ದು, ಭೂ ಕಳೆದುಕೊಂಡರೆ ರೈತರ ಕುಟುಂಬಗಳ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂಬುದು ಹೋರಾಟಗಾರರ ವಾದ.
ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಕೆಆರ್ಎಸ್ ಪಕ್ಷ ಹಾಗೂ ರೈತರು ಎಚ್ಚರಿಕೆ ನೀಡಿದರು. ಒಟ್ಟಿನಲ್ಲಿ ಜಂಗಮಕೋಟೆ ಭೂಸ್ವಾಧೀನ ವಿಚಾರ ಇದೀಗ ರೈತರು ಮತ್ತು ಸರ್ಕಾರದ ನಡುವಿನ ಪ್ರಮುಖ ಹೋರಾಟದ ವಿಷಯವಾಗಿ ಮಾರ್ಪಟ್ಟಿದ್ದು, ರೈತರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.